ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಪಿಒಕೆ ಮತ್ತೆ ಹೊತ್ತಿ ಉರಿಯೋಕೆ ಶುರುವಾಗಿದೆ. ಮತ್ತೊಂದು ಕಡೆ ರಾಜ್ಯದ ಗೃಹ ಸಚಿವರ ತವರಲ್ಲೇ ಜೈಲ್ ಬ್ರೇಕ್ ಆಗಿ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಅತ್ತ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಲ್ಲಿ ಹೊಸ ಕ್ಯಾಂಪೇನ್ ಶುರು ಮಾಡ್ತಾ ಇದ್ದು, ಇತ್ತ ಮಂಗಳೂರಲ್ಲಿ ಹಿಂಡು ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಬಿದ್ದಿದ್ದಾರೆ. ಎಲ್ಲ ಡೆವಲಪ್ಮೆಂಟ್ಸ್ ಅನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಪಿಒಕೆನಲ್ಲಿ ಏನಾಗ್ತಿದೆ ಅಂತ ಹೇಳಿ ನೋಡಿಕೊಂಡು ಬೇರೆ ಸುದ್ದಿ ಕಡೆಗೆ ನಾವು ಬರ್ತೀವಿ. ಆಮೇಲೆ ಪಿಒಕೆ ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಂತರ್ಯುದ್ಧದ ಕ್ಲೈಮ್ಯಾಕ್ಸ್ ತರ ಕಾಣಿಸ್ತಾ ಇದೆ. ತಮ್ಮ ಹಕ್ಕುಗಳಿಗಾಗಿ ಹೋರಾಡ್ತಿರೋ ಕಾಶ್ಮೀರಿಗಳು ಪಾಕ್ ಸರ್ಕಾರದ ವಿರುದ್ಧ ಅಂತಿಮ ಹೋರಾಟಕ್ಕೆ ಧುಮುಕಿದ್ದಾರೆ. ಈ ಹೋರಾಟವನ್ನು ಹತ್ತಿಕ್ಕೋಕೆ ಪಾಕ್ನ ಉಗ್ರ ಸೇನೆ ಮತ್ತೆ ಗುಂಡಿನ ದಾಳಿ ಮಾಡಿದೆ. ಇದರಿಂದ ಕನಿಷ್ಠ 6 ಜನ ಮೃತಪಟ್ಟಿದ್ದು, ಹಲವರು ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಮುಚ್ಚಿಟ್ಟಿರೋ ಆತಂಕ ಇದೆ. ಯಾಕಂದ್ರೆ ಅಲ್ಲಿ ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿದೆ. ರಾವಲ್ಕೋಟ್ನಲ್ಲಿ ತೀವ್ರ ಹಿಂಸಾಚಾರ ನಡೀತಾ ಇದ್ದು, ಪಾಕ್ ಸೇನೆ ಮನ ಬಂದಂತೆ ಗುಂಡು ಹಾರಿಸಿದೆ ಅಂತ ಇಂಟರ್ನ್ಯಾಷನಲ್ ಮೀಡಿಯಾ ರಿಪೋರ್ಟ್ ಮಾಡಿದೆ. ಇದರ ಬೆನ್ನಲ್ಲೇ ಈ ಹೋರಾಟದ ನೇತೃತ್ವ ವಹಿಸಿರೋ JAAC ಅಥವಾ ಜಮ್ಮು ಕಾಶ್ಮೀರ್ ಅವಾಮಿ ಆಕ್ಷನ್ ಕಮಿಟಿ ಶಾಂತಿ ಮಾತುಕತೆಯನ್ನು ಕೈಬಿಟ್ಟಿದೆ. ಪಾಕ್ ಜೊತೆಗಿನ ಮಾತುಕತೆ ವಿಫಲವಾಗಿದೆ. ಇನ್ನು ಮುಂದೆ ಬರೀ ಹೋರಾಟ ಮಾತ್ರ ಅಂತ ಆ ಸಮಿತಿ ಹೇಳಿದೆ. ಅಲ್ಲದೆ ಜುಲೈ 15ನೇ ತಾರೀಕು ಮುಜಫರಾಬಾದ್ಗೆ ಮುತ್ತಿಗೆ ಹಾಕಿ ಅಂತ ಅವಾಮಿ ಕಮಿಟಿ ಹೇಳಿದೆ. ಮಾರ್ಗ ಮಧ್ಯೆ ಪಾಕ್ ಸೇನೆ ಅಡ್ಡಿಪಡಿಸಿದ್ರೂ ನಾವು ಹಿಂದೆ ಸರಿಯೋದಿಲ್ಲ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮಗೆ ಪಾಕ್ ಸೇನೆಯ ಗುಂಡು ಶೆಲ್ಗಳ ಭಯ ಇಲ್ಲ ಅಂತ ಅವಾಮಿ ಆಕ್ಷನ್ ಕಮಿಟಿಯ ಲೀಡರ್ ಉಮರ್ ನಜೀರ್ ಹೇಳಿದ್ದಾರೆ. ಇನ್ನು ಮಹಿಳೆಯರು ಮತ್ತು ಮಕ್ಕಳು ಕೂಡ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಅಂತ ಪಿಒಕೆ ನಾಯಕರು ಹೇಳಿದ್ದಾರೆ. ಇತ್ತ ಪಾಕ್ ಸೇನೆ ಮಾಡ್ತಿರೋ ದೌರ್ಜನ್ಯಕ್ಕೆ ಭಾರತ ತೀವ್ರ ಆಕ್ರೋಶ ಹೊರಹಾಕಿದೆ. ನಿರಾಯುಧರ ಮೇಲೆ ಪಾಕ್ ಸೇನೆ ಬಲಪ್ರಯೋಗ ಮಾಡ್ತಾ ಇದೆ. ಪಾಕಿಸ್ತಾನದ ಈ ಕ್ರೌರ್ಯವನ್ನು ಅಂತಾರಾಷ್ಟ್ರೀಯ ಸಮುದಾಯ ಗಂಭೀರವಾಗಿ ಪರಿಗಣಿಸಬೇಕು. ಎಲ್ಲ ಅನಾಹುತಗಳಿಗೆ ಪಾಕಿಸ್ತಾನವನ್ನು ಹೊಣೆಗಾರನನ್ನಾಗಿ ಮಾಡಬೇಕು ಅಂತ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಅಲ್ಲದೆ ಪಿಒಕೆ ಜನರಿಗೆ ಆಹಾರ ಇಲ್ಲ, ಔಷಧಿ ತಡೆದು ಇಂಟರ್ನೆಟ್ ಬಂದ್ ಮಾಡಿದ್ದಾರೆ. ಪಾಕಿಸ್ತಾನ ದಶಕಗಳಿಂದ ಅಲ್ಲಿನ ಜನರನ್ನ ವ್ಯವಸ್ಥಿತವಾಗಿ ಶೋಷಣೆ ಮಾಡ್ತಾ ಇದೆ. ಸಮಸ್ಯೆ ಬಗೆಹರಿಸುವ ಬದಲು ಅವ್ರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಅಂತ ವಿದೇಶಾಂಗ ಇಲಾಖೆ ಆಕ್ಷೇಪ ವ್ಯಕ್ತಪಡಿಸಿದೆ. ಇನ್ನು ಕರ್ನಾಟಕದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ದೊಡ್ಡ ಕಾರ್ಯಾಚರಣೆ ನಡೆದಿದೆ. ಮಂಗಳೂರಲ್ಲಿ ಮತ್ತೆ 11 ಅಕ್ರಮ ಬಾಂಗ್ಲಾ ಪ್ರಜೆಗಳನ್ನು ಬಂಧಿಸಲಾಗಿದೆ. ಇವರಲ್ಲಿ 4 ಅಪ್ರಾಪ್ತರು ಕೂಡ ಇದ್ದಾರೆ. ಇವರೆಲ್ಲ ಉರ್ವಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಟ್ಟಡ ನಿರ್ಮಾಣ ಕೆಲಸ ಮಾಡ್ತಾ ಇದ್ರು. ಇವರು ಭಾರತಕ್ಕೆ ನುಸುಳಿ ಪಶ್ಚಿಮ ಬಂಗಾಳದ ನಕಲಿ ವಿಳಾಸ ಸೃಷ್ಟಿಸಿಕೊಂಡಿದ್ರು. ಅದೇ ನಕಲಿ ವಿಳಾಸ ಇಟ್ಕೊಂಡು ಮಂಗಳೂರಿಗೆ ಬಂದು ಕೂಲಿ ಕೆಲಸ ಮಾಡ್ತಾ ಇದ್ರು ಅಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ದಾಳಿ ವೇಳೆ ಇವ್ರ ಬಳಿ ಬಾಂಗ್ಲಾದೇಶದ ರಾಷ್ಟ್ರೀಯ ಗುರುತಿನ ಚೀಟಿ ಸಿಕ್ಕಿದೆ. ಬಾಂಗ್ಲಾದೇಶದ ಜನನ ಪ್ರಮಾಣ ಪತ್ರ ಸೇರಿ ಹಲವು ದಾಖಲೆಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಸುರತ್ಕಲ್ನಲ್ಲೂ ಕೂಡ ಇದೇ ರೀತಿ ಅಕ್ರಮವಾಗಿ ವಾಸಿಸ್ತಾ ಇದ್ದ 8 ಬಾಂಗ್ಲಾ ಪ್ರಜೆಗಳನ್ನು ಬಂಧಿಸಲಾಗಿತ್ತು. ಈಗ ಈ 11 ಜನರ ಬಂಧನದ ವರದಿಯನ್ನು ಹೆಚ್ಚಿನ ಕಾನೂನು ಕ್ರಮಕ್ಕಾಗಿ ಬೆಂಗಳೂರಿನ FRRO ಕಚೇರಿಗೆ ಕಳಿಸಲಾಗಿದೆ. ಇವ್ರನ್ನ ಮಂಗಳೂರಿಗೆ ತಂದು ಕೆಲಸ ಕೊಡಿಸಿದ್ದ ಆರೋಪದ ಮೇಲೆ 3 ಅರೆಸ್ಟ್ ಮಾಡಲಾಗಿದೆ. ಈ ಕ್ರಿಮಿಗಳನ್ನು ಪಶ್ಚಿಮ ಬಂಗಾಳ ಮೂಲದ ಮೊಹದ್ದೀನ್ ಇಸ್ಲಾಂ, ರಸೂಲ್ ಇಸ್ಲಾಂ ಮತ್ತು ದಿಲ್ವಾರ್ ಹುಸೇನ್ ಅಂತ ಗುರುತಿಸಲಾಗಿದೆ. ಇವರೆಲ್ಲ ಉತ್ತರ ಭಾರತದ ವಿವಿಧ ರಾಜ್ಯಗಳಿಂದ ಮಂಗಳೂರಿಗೆ ಕಾರ್ಮಿಕರನ್ನ ತರ್ತಾ ಇದ್ರು ಅಂತ ಗೊತ್ತಾಗಿದೆ. ಇನ್ನು ಭಾರತೀಯರಿದ್ದ ಹಡಗಿನ ಮೇಲೆ ಇರಾನ್ ಸೇನೆ ದಾಳಿ ಮಾಡಿದ್ದನ್ನ ಭಾರತ ಅಧಿಕೃತವಾಗಿ ಖಂಡಿಸಿದೆ. ಇದಕ್ಕೂ ಮುನ್ನ ಇರಾನ್ನ ಹಿರಿಯ ರಾಜತಾಂತ್ರಿಕರಿಗೆ ಸಮನ್ಸ್ ನೀಡಿ ಪ್ರತಿಭಟನೆ ದಾಖಲಿಸಿತ್ತು. ಇದರ ಬೆನ್ನಲ್ಲೇ ನಮ್ಮ ವಿದೇಶಾಂಗ ಇಲಾಖೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. MT ಅಲ್ ಬಹಿಯಾ ಮತ್ತು MT ಮೊಂಬಾಸಾ ಹಡಗುಗಳಲ್ಲಿ ಒಟ್ಟು 30 ಭಾರತೀಯ ನಾವಿಕರೇ ಇದ್ರು. MT ಅಲ್ ಬಹಿಯಾ ಹಡಗಿನಲ್ಲಿದ್ದ 12 ಭಾರತೀಯರಲ್ಲಿ ಒಬ್ಬರು ಮೃತಪಟ್ಟಿದ್ದು, ಮತ್ತೊಬ್ಬರಿಗೆ ಗಾಯಗಳಾಗಿವೆ. MT ಮೊಂಬಾಸಾದಲ್ಲಿದ್ದ 18 ಜನರಲ್ಲಿ 9 ಭಾರತೀಯರಿಗೆ ಗಾಯಗಳಾಗಿವೆ. ಇದರಲ್ಲಿ 2 ಸ್ಥಿತಿ ಸೀರಿಯಸ್ ಆಗಿದೆ. ಇಂಥ ದಾಳಿಗಳನ್ನು ನಾವು ಖಂಡಿತ ಒಪ್ಪೋದಿಲ್ಲ ಅಂತ ಭಾರತ ಹೇಳಿದೆ. ಅಲ್ಲದೆ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ವಾಣಿಜ್ಯ ಹಡಗುಗಳಿಗೆ ಮುಕ್ತ ವ್ಯಾಪಾರಕ್ಕೆ ಅನುವು ಮಾಡಿಕೊಡಬೇಕು ಅಂತ ಭಾರತ ಒತ್ತಾಯಿಸಿದೆ. ಇತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ಸುಪ್ರೀಂ ಲೀಡರ್ ಮೊಜ್ತಬಾ ಖಾಮೆನೈರ ಕಥೆ 90% ಮುಗಿದು ಹೋಗಿದೆ ಅಂತ ಹೇಳಿದ್ದಾರೆ. ಅಲ್ಲಿ ಖಾಮೆನೈ ಕತೆ ಮುಗಿತು, ಅವರ ಮಗನ ಕತೆ ಕೂಡ 90% ಮುಗಿದು ಹೋಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಇರಾನ್ ಬಳಿ ನೇವಿ, ಏರ್ಫೋರ್ಸ್ ಏನೂ ಇಲ್ಲ. ಇರಾನ್ ಸೇನೆ ಸಂಪೂರ್ಣ ಧೂಳಿಪಾಠ ಆಗಿದೆ. ಅಲ್ಲಿನ ನಾಯಕರೆಲ್ಲ ಫಿನಿಶ್ ಆಗಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಇತ್ತ ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆಯಲ್ಲೇ ಜೈಲ್ ಬ್ರೇಕ್ ಆಗಿದೆ. ಕಲಬುರಗಿಯ ಸೆಂಟ್ರಲ್ ಜೈಲಿನಿಂದ 3 ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಹೋಮ್ ಮಿನಿಸ್ಟರ್ ತವರಲ್ಲಿ ಈ ಕೈದಿಗಳನ್ನು ಮಸ್ತಾನ್, ಸಂತೋಷ್, ಸಾಗರ್ ಅಂತ ಗುರುತಿಸಲಾಗಿದೆ. ಬೀದರ್ನಲ್ಲಿ ನಡೆದಿದ್ದ ಕೊಲೆ ಕೇಸ್ನಲ್ಲಿ 3 ಶಿಕ್ಷೆಯಾಗಿತ್ತು. ಇವರಿಗೆ ಮಧ್ಯರಾತ್ರಿ ಸುಮಾರು 3 ಗಂಟೆ ಹೊತ್ತಿಗೆ ಜೈಲಿನ ಕಾಂಪೌಂಡ್ ಹಾರಿ ಪರಾರಿಯಾಗಿದ್ದಾರೆ. ಇವರೆಲ್ಲ ಪರಾರಿಯಾಗೋಕೆ ಜೈಲು ಸಿಬ್ಬಂದಿನೇ ಸಹಾಯ ಮಾಡಿದ್ದಾರೆ ಅನ್ನೋ ಅನುಮಾನ ಇದೆ. ಮಧ್ಯರಾತ್ರಿ ಲಾಕಪ್ನಲ್ಲಿರಬೇಕಾದ ಕೈದಿಗಳನ್ನು ಹೊರಗೆ ಬಿಟ್ಟಿದ್ದು ಯಾರು, ಯಾಕೆ ಅನ್ನೋ ಪ್ರಶ್ನೆ ಕೇಳಲಾಗ್ತಿದೆ.
ಘಟನೆ ಬಗ್ಗೆ ಫರ್ತಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿದೆ. ಹುಡುಕೋಕೆ ತನಿಖಾ ತಂಡಗಳನ್ನು ರಚಿಸಲಾಗಿದೆ. ಜುಲೈ 3ನೇ ತಾರೀಕು ಕೂಡ ಇದೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಪೊಲೀಸ್ ಸ್ಟೇಷನ್ನಿಂದ ಪೋಕ್ಸೋ ಕೇಸ್ ಆರೋಪಿ ಮಂಜುನಾಥ್ ತಪ್ಪಿಸಿಕೊಂಡಿದ್ದ. ಆತನನ್ನ ಹಿಡಿದು ಮತ್ತೆ ಲಾಕ್ ಮಾಡಲಾಗಿತ್ತು. ಈಗ ನೋಡಿದ್ರೆ ಜೈಲ್ನಲ್ಲಾಗಿದೆ, ಜೈಲ್ ಬ್ರೇಕ್. ಇನ್ನೊಂದು ಕಡೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೊಸ ಕ್ಯಾಂಪೇನ್ ಘೋಷಿಸಿದ್ದಾರೆ. ಇವರು ಅಷ್ಟು ಸುಲಭವಾಗಿ ಬಿಡಲ್ಲ ಅಂತ ಕಾಣುತ್ತೆ. ಈ ಸಲ ಬೆಂಗಳೂರಿನಲ್ಲಿ ಇವರೆಲ್ಲ ಒಂದು ಕಡೆಯಿಂದ ಹದ ಮಾಡ್ತಿದ್ದಾರೆ. ಇವರು ಆಗಸ್ಟ್ 1ರಿಂದ ಬೆಂಗಳೂರು ಕ್ಲೀನಿಂಗ್ ಅಭಿಯಾನ ಶುರುವಾಗುತ್ತೆ. ಎಲ್ಲ ಕಡೆ ಕ್ಲೀನ್ ಮಾಡ್ತೀವಿ, ಬಟ್ ಖಾಲಿ ಸೈಟಲ್ಲಿ ಏನು ಮಾಡೋದು? ಖಾಲಿ ಸೈಟಲ್ಲಿ ಒಂಥರ ಡಂಪಿಂಗ್ ಯಾರ್ಡ್ ಥರ ಮಾಡಿಕೊಂಡಿರ್ತಾರಲ್ಲ, ಅದಕ್ಕೆ ಏನು ಮಾಡೋದು? ಅದಕ್ಕೆ ಇವ್ರು ಏನು ಮಾಡ್ತಾರೆ ಅಂದರೆ ಅವರೇ ಕ್ಲೀನ್ ಮಾಡಬೇಕು. ಖಾಲಿ ಸೈಟ್ನ ಓನರ್ಗಳು ಕ್ಲೀನ್ ಮಾಡಿಸ್ಕೋಬೇಕು. ಇಲ್ಲ ಅಂದರೆ ಸರ್ಕಾರನೇ ಕ್ಲೀನ್ ಮಾಡುತ್ತೆ. ಆಮೇಲೆ ಅದರ ಚಾರ್ಜನ್ನು ಸರ್ಕಾರ ಮಾಲೀಕರಿಂದ ವಸೂಲಿ ಮಾಡುತ್ತೆ. ಇದನ್ನ ಕೃಷ್ಣ ಬೈರೇಗೌಡರು ಡಿಕ್ಲೇರ್ ಮಾಡಿದ್ದಾರೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಫುಟ್ಪಾತ್ ಅತಿಕ್ರಮಣ ಮಾಡಿದ ಸುಮಾರು 10,000 ಬಿಲ್ಡಿಂಗ್ಗಳಲ್ಲಿ ತೆರವು ಕಾರ್ಯಾಚರಣೆ ನಡೆದಿದೆ. ಹಾಗೆ 1ರಿಂದ 1,500 ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧವೂ ಕ್ರಮ ತಗೊಂಡಿದ್ದೀವಿ, ಅವ್ರನ್ನ ತೆರವು ಮಾಡಿದ್ದೀವಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಇನ್ನೊಂದು ಕಡೆ ಬೆಂಗಳೂರಲ್ಲಿ ಆಸ್ತಿ ತೆರಿಗೆ ಹೆಚ್ಚು ಮಾಡಲ್ಲ ಅಂತಲೂ ಭರವಸೆ ಕೊಟ್ಟಿದ್ದಾರೆ. 36 ಲಕ್ಷ ಆಸ್ತಿದಾರರಿದ್ದಾರೆ. ಅವರಲ್ಲಿ 16 ಲಕ್ಷ ಆಸ್ತಿದಾರರು ತೆರಿಗೆ ಕಟ್ತಾ ಇದ್ದಾರೆ. ಉಳಿದ 16 ಲಕ್ಷ ಆಸ್ತಿದಾರರು ತೆರಿಗೆನೇ ಕಟ್ಟದೆ ಸರ್ಕಾರಕ್ಕೆ ಮೋಸ ಮಾಡ್ತಿದ್ದಾರೆ. ಅವ್ರನ್ನ ಹುಡುಕ್ತೀವಿ. ಈಗ ಆಲ್ರೆಡಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಡ್ರೋನ್ GPS ಸರ್ವೆ ಮೂಲಕ ಎಲ್ಲ ಪತ್ತೆ ಹಚ್ಚಿ ಈ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟದೇ ಇರೋರನ್ನ ಹಿಡಿತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇನ್ನು ವಿಧಾನಮಂಡಲದ ಮುಂಗಾರು ಅಧಿವೇಶನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಆಗಸ್ಟ್ 6ರಿಂದಲೇ ಜಂಟಿ ಅಧಿವೇಶನ ನಡೆಸೋಕೆ ತೀರ್ಮಾನ ಮಾಡಲಾಗಿದೆ ಅಂತ ಸಿಎಂ DK ಶಿವಕುಮಾರ್ ಹೇಳಿದ್ದಾರೆ. ಇತ್ತ ರಾಜ್ಯ ಸರ್ಕಾರ ಕೆಪಿಸಿಸಿ ಕಾರ್ಯಾಧ್ಯಕ್ಷ JC ಚಂದ್ರಶೇಖರ್ ಅವರನ್ನ ಮುಖ್ಯಮಂತ್ರಿಗಳ ಪ್ರಧಾನ ಸಲಹೆಗಾರರನ್ನಾಗಿ ನೇಮಕ ಮಾಡಿದೆ. ಇವರು ಸಿಎಂಗೆ ಪೊಲಿಟಿಕಲ್ ವಿಚಾರಗಳು ಮತ್ತು ಜನರ ಕುಂದುಕೊರತೆಗಳ ಬಗ್ಗೆ ಅಡ್ವೈಸ್ ಮಾಡ್ತಾರೆ. ಇವ್ರನ್ನ ಸಂಪೂರ್ಣ ಗೌರವದ ಆಧಾರದ ಮೇಲೆ ನೇಮಕ ಮಾಡಿದಾರಂತೆ. ಹೀಗಾಗಿ ಇವರಿಗೆ ಯಾವುದೇ ರೀತಿಯ ಸಂಬಳ, ಭತ್ಯೆ, ಸೌಲಭ್ಯಗಳು ಇರೋದಿಲ್ಲ ಅಂತ ಸರ್ಕಾರ ಹೇಳಿದೆ. ಎಕ್ಸ್ಟ್ರಾ ಹುದ್ದೆಗಳಿಗೆ ಈ ಥರದ್ದೆಲ್ಲ ಅಪಾಯಿಂಟ್ ಮಾಡ್ಕೊಂಡಿದ್ದಕ್ಕೆಲ್ಲ ಸಂಬಳ ಏನು ಅವಶ್ಯಕತೆ ಇರುತ್ತೆ? DK ಶಿವಕುಮಾರ್ ಅವರು CM ಆಗಿರಬೇಕಾದ್ರೆ ಸರ್ಕಾರ ದುಡ್ಡು ಯಾಕೆ ಕೊಡಬೇಕಾಗತ್ತೆ? ದಿಲ್ಲಿಗೂ ಕೂಡ ಪ್ರೈವೇಟ್ ವಿಶೇಷ ಪ್ರತಿನಿಧಿ ನೇಮಕ ಮಾಡ್ಕೊಂಡಿದ್ರು. ಅವ್ರಿಗೂ ಕೂಡ ಸರ್ಕಾರಿ ಸಂಬಳ ಇಲ್ಲ. CM ಸಾಹೇಬ್ರ ಹತ್ರ ತುಂಬ ಇದೆ, ಕೊಡ್ತಾರೆ. ಒಂದು ವೇಳೆ CM ಸಾಹೇಬರು ಕೊಡದೆ, ಸರ್ಕಾರದಿಂದನೂ ಕೊಡದೆ, ಇವರು ಹಾಗೆ ವಿಶ್ವಾಸದ ಆಧಾರದ ಮೇಲೆ ಮುಖ್ಯಮಂತ್ರಿಗಳಿಗೆ ಅಡ್ವೈಸ್ ಮಾಡ್ತಾರೆ, ದಿಲ್ಲಿಲಿ ವಿಶೇಷ ಪ್ರತಿನಿಧಿಗಳು ಕೆಲಸ ಮಾಡ್ತಾರೆ ಅಂದರೆ ಅದನ್ನು ತುಂಬ ಮೆಚ್ಚಬೇಕು. ನಾವು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಿರೋ ಧೀಮಂತರು ಅಂತ ಪರಿಗಣಿಸಬೇಕಾಗುತ್ತೆ. ಏನೋ ದೇಶದಲ್ಲೇ ಎಲ್ ನಿನ್ಯೋ ಪ್ರಭಾವದಿಂದ ಮತ್ತೆ ಮುಂಗಾರು ಮಾರುತಗಳು ವೀಕ್ ಆಗಿವೆ. ಕಳೆದ 2 ದಿನಗಳಿಂದ ರಾಜ್ಯದ ಹಲವು ಕಡೆ ಮೋಡ ಹೋಗಿ ಬರೀ ಬಿಸಿಲು ಮಾತ್ರ ಇದೆ. ಹೀಗಾಗಿ ಜುಲೈ 14ರಿಂದ 19ರವರೆಗೂ ರಾಜ್ಯದಲ್ಲಿ ಮಳೆಯ ಅಲರ್ಟ್ ಇಲ್ಲ. ಕೇವಲ 5-6 ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರ ಮಳೆಯಾಗುತ್ತಷ್ಟೇ ಅಂತ ಹೇಳಲಾಗಿದೆ. ಅಂತ ರಾಜ್ಯದ ಕರಾವಳಿ ಮತ್ತು ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಜುಲೈ 15ರವರೆಗೆ ಬಿಸಿಗಾಳಿ ಮತ್ತು ತೇವಾಂಶದ ಪರಿಸ್ಥಿತಿಗಳು ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ನೀಡಿದೆ. ಇನ್ನು ಮಧ್ಯಪ್ರದೇಶದ ಭೋಜ್ ಶಾಲಾ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಕೊಟ್ಟಿದೆ. ಈ ವಿವಾದಿತ ಮಸೀದಿ ಕಾಂಪ್ಲೆಕ್ಸ್ ಹಿಂದೂ ದೇವಾಲಯ ಅಂತ ಮಧ್ಯಪ್ರದೇಶ ಹೈಕೋರ್ಟ್ ತೀರ್ಪು ಕೊಟ್ಟಿತ್ತಲ್ಲ, ಈ ತೀರ್ಪಿಗೆ ತಡೆ ಕೋರಿ ಮುಸ್ಲಿಂ ಸಂಘಟನೆಗಳು ಅರ್ಜಿ ಹಾಕಿದ್ವು. ಆದರೆ ತಡೆ ಕೊಡಕ್ಕೆ ಬರಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ವಿವಾದಿತ ಜಾಗದ ಪಕ್ಕದಲ್ಲೇ ಮುಸ್ಲಿಮರು ಶುಕ್ರವಾರದ ನಮಾಜ್ ಮಾಡಬಹುದು ಅಂತಲೂ ಸುಪ್ರೀಂ ಕೋರ್ಟ್ ಹೇಳಿದೆ. CJ ಸೂರ್ಯಕಾಂತ್ ಅವರ ನೇತೃತ್ವದ 3 ಸದಸ್ಯ ಪೀಠ ಈ ಆದೇಶ ಹೊರಡಿಸಿದೆ. ಇದೊಂದು ಸೂಕ್ಷ್ಮ ವಿಚಾರ, ಹೀಗಾಗಿ ಕಾನೂನು ಸುವ್ಯವಸ್ಥೆ ಮೇಲೆ ಯಾವುದೇ ಪರಿಣಾಮ ಬೀರೋ ರೀತಿಯಲ್ಲಿ ನಾವು ಆದೇಶ ಕೊಡೋದಿಲ್ಲ ಸದ್ಯಕ್ಕೆ ಅಂತ CJ ಸೂರ್ಯಕಾಂತ್ ಅವರು ಹೇಳಿದ್ದಾರೆ. ಹಾಗೆ ಕೋರ್ಟ್ ಅನುಮತಿ ಇಲ್ಲದೆ ಆ ಜಾಗದಲ್ಲಿ ASI ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಯಾವುದೇ ರಚನಾತ್ಮಕ ಬದಲಾವಣೆ ಮಾಡೋ ಹಾಗಿಲ್ಲ, ಅಂದರೆ ಏನೋ ಹೊಸ ನಿರ್ಮಾಣಗಳು ಆ ಥರದ್ದೆಲ್ಲ ಮಾಡೋ ಹಾಗಿಲ್ಲ ಅಂತ ಕೋರ್ಟ್ ಸೂಚಿಸಿದೆ. ಅಂದ ಹಾಗೆ ಧಾರ್ ಜಿಲ್ಲೆಯಲ್ಲಿರೋ ಭೋಜ್ ಶಾಲೆ ಕಾಂಪ್ಲೆಕ್ಸ್ ಬಗ್ಗೆ ದಶಕಗಳಿಂದಲೂ ವಿವಾದ ಇದೆ. ಇದು ಸರಸ್ವತಿ ದೇವಾಲಯ ಅಂತ ಹಿಂದೂಗಳು, ಅಲ್ಲ ಇದು ಕಮಲ್ ಮೌಲಾ ಮಸೀದಿ ಅಂತ ಹೇಳಿ ಮುಸ್ಲಿಮರು ಹೇಳ್ತಾ ಇದ್ದಾರೆ. ಆದರೆ ಮಧ್ಯಪ್ರದೇಶ ಹೈಕೋರ್ಟ್ ಎಲ್ಲ ಚೆಕ್ ಮಾಡಿದ್ಮೇಲೆ ಇದು ಹಿಂದೂ ದೇವಾಲಯ ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ ಕೂಡ ನಾವು ಅದಕ್ಕೆ ತಡೆ ಕೊಡಲ್ಲ ಅಂತ ಹೇಳಿರೋದು ನೋಡ್ತಾ ಇದ್ರೆ ಆ ವಾದಕ್ಕೆ ಮನ್ನಣೆ ಸಿಕ್ಕಂಗೆ ಕಾಣುತ್ತೆ. ಇದು ಇಂಡೈರೆಕ್ಟ್ ಆಗಿ ಇದು ಹಿಂದೂ ದೇವಾಲಯ ಅಂತ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ಹೊಸ ರಾಮ ಮಂದಿರ, ಗಯಾ, ಬೋಧ್ ಗಯಾ ಸೇರಿ ಈ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್. ಎಕ್ಸ್ಟ್ರಾ ಏನೂ ಖರ್ಚಿರಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡ್ಬರ್ತಾರೆ. ಹಿರಿಯರಾಗಿರಲಿ, ಕಿರಿಯರಾಗಿರಲಿ, ಸಿಂಗಲ್ಸ್ ಆಗಿರಲಿ, ಯಾರು ಬೇಕಾದರೂ ಹೋಗ್ಬೋದು. ಯಾಕಂದರೆ ಗ್ರೂಪ್ನಲ್ಲಿ ಕರ್ಕೊಂಡೋಗಿ ಸೇಫಾಗಿ ವಾಪಸ್ ಕರ್ಕೊಂಡ್ಬರ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗ್ಬನ್ನಿ. ಇತ್ತ ಉತ್ತರ ಪ್ರದೇಶದ ಸಂಬಲ್ನಲ್ಲಿರೋ ಈದ್ಗಾವನ್ನು ಕೆಡವೋಕೆ ಅಲ್ಲಿನ ಅಧಿಕಾರಿಗಳು ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಸ್ಮಶಾನ ಅಂತ ಅಧಿಕೃತವಾಗಿ ರೆಕಾರ್ಡ್ ಆಗಿರೋ ಜಾಗದಲ್ಲಿ ಈ ಈದ್ಗಾ ಅಥವಾ ಪ್ರಾರ್ಥನಾ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿದ್ದನ್ನು ಕೆಡವಲಾಗಿದೆ. ಬುಲ್ಡೋಸರ್ ಬಳಸಿ ಕಂದಾಯ ಇಲಾಖೆ ಬಿಗಿ ಪೊಲೀಸ್ ಬಂದೋಬಸ್ತಲ್ಲಿ ಆಕ್ಷನ್ ತಗೊಂಡಿದ್ದಾರೆ. ಇನ್ನು ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ ಸಂಬಂಧ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಸುಳ್ಳು ಮಾಹಿತಿ ಕೊಟ್ಟಿರುವುದು ಲೋಕಾಯುಕ್ತ ತನಿಖೆಯಲ್ಲಿ ರಿವೀಲ್ ಆಗಿದೆ. ನನ್ನ ಜೀವಮಾನದಲ್ಲಿ ಜಸ್ಟ್ 2 ಬಾರಿ ಮಾತ್ರ ವಿದೇಶಕ್ಕೆ ಪ್ರಯಾಣ ಮಾಡಿದ್ದೆ ಅಂತ ಜಮೀರ್ ಅಹಮದ್ ಲೋಕಾಯುಕ್ತಕ್ಕೆ ಮಾಹಿತಿ ಕೊಟ್ಟಿದ್ರು.
ಆದರೆ ಜಮೀರ್ 2 ಅಲ್ಲ 20ಕ್ಕೂ ಅಧಿಕ ಬಾರಿ ವಿದೇಶಕ್ಕೆ ಪ್ರಯಾಣ ಮಾಡಿರೋದು ಗೊತ್ತಾಗಿದೆ. ಈ ಕುರಿತು ಏರ್ಲೈನ್ ಕಂಪನಿಗಳು ಡೇಟಾವನ್ನು ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ. ಸದ್ಯ ಜಮೀರ್ ಅಹಮದ್ ಯಾವೆಲ್ಲ ರಾಷ್ಟ್ರಗಳಿಗೆ ಪ್ರಯಾಣ ಮಾಡಿದ್ರು, ಎಷ್ಟು ಖರ್ಚಾಯಿತು, ಎಲ್ಲಿಂದ ದುಡ್ಡು ಬಂತು ಎಲ್ಲವನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ಗಲಾಟೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದು ತಕ್ಷಣ ಯೋಜನೆಯನ್ನ ಕೈಬಿಡಿ ಅಂತ ಆಗ್ರಹ ಮಾಡಿದ್ದಾರೆ. ಈ ಮನವಿ ತಿರಸ್ಕರಿಸಿದ್ದೆ ಆದರೆ ಹೋರಾಟದಲ್ಲಿ ನಾನೇ ಪಾಲ್ಗೊಳ್ಳಬೇಕಾಗತ್ತೆ ಅಂತ 93 ವರ್ಷದ ದೇವೇಗೌಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ನೇರವಾಗಿ ವಿಧಾನಸೌಧದ ಆವರಣದಲ್ಲಿ ಬಂದು ಹೋರಾಟ ಮಾಡ್ತೀನಿ ನೋಡಿ ನಿಮಗೆ ಅಂತ ದೇವೇಗೌಡರು ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೇ ವೇಳೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರ ಕಾರ್ಯವೈಖರಿಯನ್ನ ಮಾಜಿ ಪ್ರಧಾನಿ ದೇವೇಗೌಡರು ಹೊಗಳಿದ್ದಾರೆ. ರಾಜಕೀಯ ಬೇರೆ, ಕೆಲಸನೇ ಬೇರೆ. ಅಧಿಕಾರ ವಹಿಸಿಕೊಂಡಾಗಿನಿಂದ ಕೃಷ್ಣ ಬೈರೇಗೌಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ದೇವೇಗೌಡರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಮನಗರ ಜಿಲ್ಲೆ ಮಂಡಲಹಳ್ಳಿ ಗ್ರಾಮದಲ್ಲಿ ಸರ್ವೆಗೆ ಬಂದಿದ್ದ ಅಧಿಕಾರಿಗಳ ಮೇಲೆ ರೈತರು ಹಲ್ಲೆ ಮಾಡಿ ಕೆಲಸಕ್ಕೆ ಅಡ್ಡಿ ಮಾಡಿದ್ದಾರೆ ಅಂತ ಎಫ್ಐಆರ್ ದಾಖಲಾಗಿದೆ. ಕಂದಾಯ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ 20ಕ್ಕೂ ಅಧಿಕ ರೈತರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಇನ್ನು ದೇಶದ ಮೊದಲ ಎಐ ಯೂನಿವರ್ಸಿಟಿಯನ್ನ ನಮ್ಮ ಬೆಂಗಳೂರಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ನಡೆದ ಗೂಗಲ್ ಎಐ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಸಿಎಂ ಇದನ್ನು ಹೇಳಿದ್ದಾರೆ. ಕರ್ನಾಟಕವನ್ನ ಎಐ ನೇಟಿವ್ ರಾಜ್ಯವನ್ನಾಗಿಸುವುದು ನಮ್ಮ ಸರ್ಕಾರದ ಗುರಿ. ಎಐ ಟೆಕ್ನಾಲಜಿ ಬಗ್ಗೆ ಆಸಕ್ತಿ ಇರುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸೋಕೆ ಯೂನಿವರ್ಸಿಟಿ ಕೆಲಸ ಮಾಡುತ್ತೆ. ಹಾಗೆ ಉದ್ಯಮ ಸರ್ಕಾರದ ನಡುವೆ ಸಹಯೋಗ ಬೆಳೆಸೋಕೆ ಎಐ ಯೂನಿವರ್ಸಿಟಿ ಹೆಲ್ಪ್ ಮಾಡುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಇತ್ತ ರಾಜ್ಯದ ನಾಡಗೀತೆಯಲ್ಲಿ ಮಹತ್ವದ ಬದಲಾವಣೆಗೆ ಚಿಂತನೆ ನಡೆದಿದೆ. ಕುವೆಂಪು ಅವರು ಬರೆದಿರೋ ಜೈ ಭಾರತ ಜನನೀಯ ತನುಜಾತೆ ಹಾಡಿನಲ್ಲಿ ಬೌದ್ಧ ಧರ್ಮದ ಹೆಸರು ಸೇರಿಸುವ ಪ್ರಸ್ತಾಪ ಬಂದಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ನೇತೃತ್ವದ ಸಮಿತಿ ಈ ಶಿಫಾರಸು ಮಾಡಿದೆ. ಸರ್ಕಾರಕ್ಕೆ ಅಧಿಕೃತವಾಗಿ ಮನವಿ ಕೂಡ ಸಲ್ಲಿಸಲಾಗಿದೆ. ಕುವೆಂಪು ಅವರು ಬರೆದ ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರು ಕೈಬಿಡಲಾಗಿದೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ ಅಂತ ಮಾತ್ರ ಇದೆ. ಸೊ ಭಾರತದಲ್ಲೇ ಹುಟ್ಟಿ ಜಗತ್ತಿಗೆಲ್ಲ ಹರಡಿದ ದೊಡ್ಡ ಧರ್ಮವಾಗಿರೋ ಬೌದ್ಧ ಧರ್ಮ ಅದು ಮಿಸ್ ಆದ್ರೆ ಚೆನ್ನಾಗಿರಲ್ಲ, ಇಷ್ಟೆಲ್ಲ ಹೆಸರಿರಬೇಕಾದ್ರೆ. ಹಾಗಾಗಿ ಇದನ್ನ ಜೈನ ಬೌದ್ಧರ ಪೂಜ್ಯ ಉದ್ಯಾನ ಅಥವಾ ಜೈನರ ಉದ್ಯಾನದ ಜೊತೆಗೆ ಬೌದ್ಧರ ಉದ್ಯಾನ ಅಂತ ಚೇಂಜ್ ಮಾಡಿ ಅಂತ ಸಮಿತಿ ಸಲಹೆ ಕೊಟ್ಟಿದೆ. ಇದು ಆಕ್ಚುಲಿ ನಾಡಗೀತೆಯನ್ನು ಆಯ್ಕೆ ಮಾಡೋ ಟೈಮ್ನಲ್ಲೇ ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಡಿಸೈಡ್ ಮಾಡಬೇಕಾಗಿತ್ತು. ಕುವೆಂಪು ಅವ್ರಿಗೆ ಹೇಳಿದ್ರೆ ಅವ್ರು ಖುಷಿಯಿಂದ ಸೇರಿಸ್ತಾ ಇದ್ರು, ಬಹುಶಃ ಏನೋ ಮಿಸ್ ಆಗಿರಬೇಕು. ಈಗ ಅದು ಒಂದು ಪದ ಸೇರಿಸಿದ್ರು ಕೂಡ ಕುವೆಂಪು ಅವರು ಬರೆದ ಅದರ ನಂತರ ಮಾಡಿಫೈ ಮಾಡಲಾದ ನಾಡಗೀತೆ ರೀತಿ ಆಗುತ್ತಲ್ವಾ, ನೋಡ್ಬೇಕೇನ್ ಮಾಡ್ತಾರೆ ಅಂತ. ಇನ್ನು ಪ್ರತಿನಿತ್ಯ ಕರ್ನಾಟಕದ ಪರವಾಗಿ ನಡೆಯೋ ತಿರುಪತಿ ತಿಮ್ಮಪ್ಪರ ಮೊದಲ ಆರತಿ ವಿಚಾರ ಕರ್ನಾಟಕ ಸೇರಿದ ಹಾಗೆ ಆಂಧ್ರದಲ್ಲೂ ಭಾರಿ ಚರ್ಚೆಯಾಗ್ತಾ ಇದೆ. ಇದಕ್ಕೆ ಕಾರಣವಾಗಿದ್ದು ಸಿಎಂ ಡಿಕೆ ಅವರ ಹೇಳಿಕೆ. ರಾಜ್ಯದ ಪರವಾಗಿ ತಿರುಪತಿ ದೇವಸ್ಥಾನದಲ್ಲಿ ನಡೆಯೋ ಮೊದಲ ಆರತಿಯಲ್ಲಿ ಭಾಗವಹಿಸೋಕೆ ಮುಂದೆ ರಾಜ್ಯದ ಶಾಸಕರು, ಸಚಿವರು ಹಾಗೂ ಅಧಿಕಾರಿಗಳಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಇದಕ್ಕಾಗಿ ಪ್ರೋಟೋಕಾಲ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಇದಕ್ಕೀಗ ತಿರುಪತಿ ತಿರುಮಲ ದೇವಸ್ಥಾನ ಮಂಡಳಿ ಟಿಟಿಡಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ನಿಮ್ ಪಾಲಿಟಿಕ್ಸ್ ಎಲ್ಲ ಇಲ್ಲಿ ತರಬೇಡಿ, ಇದು ಧಾರ್ಮಿಕ ಕ್ಷೇತ್ರ, ಪವಿತ್ರ ಕ್ಷೇತ್ರ. ಡಿಕೆ ಶಿವಕುಮಾರ್ ಹೇಳಿಕೆ ವಾಪಸ್ ಪಡೀರಿ ನೀವು ಅಂತ ಟಿಟಿಡಿ ಅವರು ಹೇಳಿದ್ದಾರೆ. ಅಲ್ಲದೆ ನಿಮ್ಮನ್ನು ನೋಡಿ ಕೇರಳ, ತಮಿಳುನಾಡು ಸೇರಿ ಎಲ್ಲಾ ಕಡೆ ಇದೇ ರೀತಿ ಡಿಮಾಂಡ್ ಮಾಡ್ತಾರೆ ವಿವಿಐಪಿಗಳಿಗೆ ಮೊದಲ ಅವಕಾಶ ಕೊಡೋದ್ರ ಬಗ್ಗೆ. ಹೀಗಾಗಿ ಇದನ್ನ ವಿರೋಧಿಸಿ ನಿರ್ಣಯ ತರ್ತೀವಿ ನಾವು ಅಂತ ಟಿಟಿಡಿ ಅವರು ಹೇಳಿದ್ದಾರೆ. ತಿರುಪತಿ ತಿಮ್ಮಪ್ಪರ ದೇವಸ್ಥಾನದಲ್ಲಿ ರಾಜ್ಯದ ಪರವಾಗಿ ಯಾಕೆ ಮೊದಲ ಆರತಿ ನಡೆಯುತ್ತೆ ಅಂದ್ರೆ ಇದಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಹಿಂದೆ ಹಂಪಿಯ ವಿಜಯನಗರ ಅರಸರು ಹಾಗೂ ಮೈಸೂರು ಒಡೆಯರು ತಿಮ್ಮಪ್ಪರಿಗೆ ಅಪಾರ ಚಿನ್ನ, ಭೂಮಿ ಎಲ್ಲ ಕೊಟ್ಟಿದ್ರು. ಮೈಸೂರು ಸಂಸ್ಥಾನವೇ ದೇವಸ್ಥಾನದ ನಿತ್ಯದ ಪೂಜಾ ಖರ್ಚನ್ನ ಕೂಡ ನೋಡ್ಕೊಳ್ತಾ ಇದ್ರು. ಹೀಗಾಗಿ ಪ್ರತಿದಿನ ಬೆಳಗ್ಗೆ ಬೆಳಗುವ ಪ್ರಥಮ ಆರತಿ ಪಡೆಯುವ ಹಕ್ಕು ಮೈಸೂರು ರಾಜರಿಗೆ ಸಿಕ್ಕಿತ್ತು. ಆಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಇದೇ ಹಕ್ಕನ್ನ ಕರ್ನಾಟಕ ಸರ್ಕಾರ ಕಾನೂನುಬದ್ಧವಾಗಿ ಮುಂದುವರಿಸಿಕೊಂಡು ಬಂದಿದೆ. ನಿಯಮದ ಪ್ರಕಾರ ಗರ್ಭಗುಡಿಯ ಮುಂದೆ ನಿಂತು ಇಡೀ ಕರ್ನಾಟಕದ ಪರವಾಗಿ ಸಿಎಂ ಈ ಆರತಿ ಮತ್ತು ಪ್ರಸಾದ ಪಡಿಬಹುದು. ಒಂದು ವೇಳೆ ಸಿಎಂ ಇಲ್ಲೇ ಇದ್ರೆ ಸರ್ಕಾರದ ಪರವಾಗಿ ವಿಶೇಷ ಅಧಿಕಾರಿ ಇದನ್ನ ಪಡಿತಾರೆ. ಆದ್ರೆ ಸಿಎಂ ಇದನ್ನ ಶಾಸಕರಿಗೆ, ಸಚಿವರಿಗೆ ಈ IPL ಅಲ್ಲಿ ಟಿಕೆಟ್ ಕೇಳಿದಾರೆ, ಚಿನ್ನಸ್ವಾಮಿಲಾಗ ಟಿಕೆಟ್ ಎಲ್ಲ ಕೊಡಬೇಕು ಅಂತ ಹೇಳಿ ಆ ತರ ಇದನ್ನ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿ ಬಹಳ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ. ಏನು ಡಿಕೆ ಸರ್ಕಾರ ಸುಮಾರು 1010 ಕೋಟಿ ರೂಪಾಯಿ ಖರ್ಚಲ್ಲಿ 10,000 ಭಾರತ್ ಜೋಡೋ ಯುವ ಸಂಘಗಳನ್ನ ಸ್ಥಾಪಿಸೋಕೆ ಅಪ್ರೂವಲ್ ಕೊಟ್ಟಿದೆ. ಬಜೆಟ್ ಅಲ್ಲಿ ಹೇಳಿದ್ರೆ ಅಪ್ರೂವಲ್ ಕೊಟ್ಟಿದೆ. ಈ ಸ್ಕೀಮ್ ಅಡಿಯಲ್ಲಿ ಪ್ರತಿ ವರ್ಷ ಯೂತ್ ಕ್ಲಬ್ಗೆ 10 ಲಕ್ಷ ರೂಪಾಯಿ ಅನುದಾನ ಕೊಡಲಾಗುತ್ತೆ. ಈ ಮೂಲಕ ಒಟ್ಟು 10,000 ಕ್ಲಬ್ಸ್ಗೆ 1,000 ಕೋಟಿ ರೂಪಾಯಿ ಅನುದಾನ ಹೋಗುತ್ತೆ. ನಂತರ ಆಡಳಿತಾತ್ಮಕ ವೆಚ್ಚಗಳಿಗೆ ಹೆಚ್ಚುವರಿಯಾಗಿ 10 ಕೋಟಿ ರೂಪಾಯಿ ಅಲೋಕೇಟ್ ಮಾಡಲಾಗಿದೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ ಅನ್ನೋ ತಂಡ ಈ ಸ್ಕೀಮ್ ಇಂಪ್ಲಿಮೆಂಟೇಷನ್ ಬಗ್ಗೆ ಮೇಲ್ವಿಚಾರಣೆ ನಡೆಸುತ್ತೆ. ಇನ್ನು ಕೊಪ್ಪಳದಲ್ಲಿ ಪರಿಸರ ನಿಯಮ ಉಲ್ಲಂಘನೆ ಆರೋಪದಲ್ಲಿ ಕಲ್ಯಾಣಿ ಸ್ಟೀಲ್ ಕಾರ್ಖಾನೆಯನ್ನ ಸೀಸ್ ಮಾಡಲಾಗಿದೆ. ಈ ಆದೇಶದ ಬೆನ್ನಲ್ಲೇ ಡಿಸಿ ಸುರೇಶ್ ಇಟ್ನಾಳ್ ಕಾರ್ಖಾನೆಯ ವಿದ್ಯುತ್ ಸಂಪರ್ಕ ಕಟ್ ಮಾಡೋಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈಗ ಒಂದೇ ಅಲ್ಲ, ಈಗ ಆಲ್ರೆಡಿ ಇದೇ ಕಾರಣಕ್ಕೋಸ್ಕರ ಕೊಪ್ಪಳದಲ್ಲಿ 3 ಕಾರ್ಖಾನೆಗಳನ್ನ ಬಂದ್ ಮಾಡಿಸಲಾಗಿದೆ. ಇನ್ನು ಭಾರತದ ತೇಜಸ್ ವಿಮಾನಕ್ಕೆ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿ 7ನೇ ಇಂಜಿನ್ ಕೊಟ್ಟಿದೆ. ಈಗ 6ನೇ ಇಂಜಿನ್ ಅಲ್ಲಿ ಟೆಕ್ನಿಕಲ್ ಸಮಸ್ಯೆ ಉಂಟಾಗಿತ್ತು, ಕೊಟ್ಟಿದ್ದು ಕೂಡ
ಅದನ್ನು ಸರಿ ಮಾಡ್ಕೊಂಡಿದ್ದೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರು ನಡೆಸ್ತಾ ಇರೋ ಉಪವಾಸ ಸತ್ಯಾಗ್ರಹ 17ನೇ ದಿನಕ್ಕೆ ಕಾಲಿಟ್ಟಿದೆ. ತುಂಬ ವೀಕ್ ಆಗಿದ್ದಾರೆ. 8.5 kg ತೂಕ ಡೌನ್ ಆಗಿದೆ ಅವರು. ಹೀಗಾಗಿ ಸಾಕಷ್ಟು ಜನ ಸೋನಂ ಅವರ ಆರೋಗ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ವಾಂಗ್ಚುಕ್ ಅವರು ಕೂಡ ಮಾತನಾಡಿದ್ದಾರೆ ಸುಸ್ತಾಗಿ, ನಾನು ಹೊರಗಿನಿಂದ ವೀಕ್ ಆಗಿರ್ಬೋದು, ಆದರೆ ಒಳಗಿನಿಂದ ತುಂಬ ಸ್ಟ್ರಾಂಗ್ ಆಗಿದ್ದೀನಿ, ಫೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನು ಪಹಲ್ಗಾಮ್ ಉಗ್ರ ದಾಳಿ ಸಂಬಂಧ ಲಷ್ಕರ್ ಸಂಘಟನೆಯ ಮುಖ್ಯಸ್ಥ ಹಫೀಜ್ ಸಯೀದ್ ವಿರುದ್ಧ NIA ಕೋರ್ಟ್ ಜಾಮೀನು ರಹಿತ ವಾರೆಂಟ್ ಅನ್ನು ಜಾರಿ ಮಾಡಿದೆ. ಜುಲೈ 8ನೇ ತಾರೀಕು NIA ಕೋರ್ಟ್ ಮುಂದೆ ಸಪ್ಲಿಮೆಂಟರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು. ಅದರಲ್ಲಿ ಹಫೀಜ್ ಸಯೀದ್ ಹೆಸರನ್ನ ಮೆನ್ಷನ್ ಮಾಡಿತ್ತು. ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಹಫೀಜ್ ಸಯೀದ್ ಕೂಡ ಸೇರ್ಕೊಂಡಿದ್ದ ಅನ್ನೋ ಆರೋಪ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಕೋರ್ಟ್ ಈ ಆರ್ಡರ್ ಕೊಟ್ಟಿದೆ. ಇನ್ನು ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಬರ್ಮಿಂಗ್ಹ್ಯಾಮ್ನ ಎಜ್ ಬಾಸ್ಟನ್ ಸ್ಟೇಡಿಯಂನಲ್ಲಿ 3 ಪಂದ್ಯಗಳ ಏಕದಿನ ಸರಣಿಯ ಮೊದಲ ಮ್ಯಾಚ್ ನಡೀತಾ ಇದೆ. ಟಾಸ್ ಗೆದ್ದ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಮ್ಯಾಚ್ನ ಸ್ಥಿತಿಗತಿ ಈ ರೀತಿಯಾಗಿತ್ತು. ಇನ್ನು ಫಿಫಾ ವರ್ಲ್ಡ್ ಕಪ್ 2026 ನಿರ್ಣಾಯಕ ಹಂತ. ಫ್ರಾನ್ಸ್, ಸ್ಪೇನ್, ಇಂಗ್ಲೆಂಡ್ ಮತ್ತು ಅರ್ಜೆಂಟೀನಾ ತಂಡಗಳು ಸೆಮೀಸ್ಗೆ ಲಗ್ಗೆ ಇಟ್ಟಿವೆ. ಜುಲೈ 15ನೇ ತಾರೀಕು ಫ್ರಾನ್ಸ್ ಮತ್ತು ಸ್ಪೇನ್ ನಡುವೆ ಅಮೆರಿಕದ ಡಲ್ಲಾಸ್ ಸ್ಟೇಡಿಯಂನಲ್ಲಿ ಫಸ್ಟ್ ಸೆಮೀಸ್ ಮ್ಯಾಚ್. ಮರುದಿನ ಜುಲೈ 16ನೇ ತಾರೀಕು ಅಟ್ಲಾಂಟಾದಲ್ಲಿ ಸೆಕೆಂಡ್ ಸೆಮೀಸ್ ಮ್ಯಾಚ್. ಇಂಗ್ಲೆಂಡ್ ಮತ್ತು ಅರ್ಜೆಂಟೀನಾ. ಜುಲೈ 20ಕ್ಕೆ ಫೈನಲ್ ಮ್ಯಾಚ್ ನಡೆಯುತ್ತೆ. ಜಗತ್ತು ಬಹಳ ಕುತೂಹಲದಿಂದ ಕಾಯ್ತಾ ಇದೆ. ಇದೇ ಕಾರಣಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೂಡ ಹೊಸ ಆಫರ್ ತಗೊಂಡ್ಬಂದಿದೆ. ಜುಲೈ 15, 16 ಮತ್ತು 20 ಬೆಳಗಿನ ಜಾವ 1 ಗಂಟೆಯಿಂದ 3:30 ತನಕ ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಫುಡ್ ಸರ್ವಿಸ್ ವಿಸ್ತರಿಸೋಕೆ ರಾಜ್ಯ ಸರ್ಕಾರ ಅನುಮತಿ ಕೊಟ್ಟಿದೆ. ಲೇಟ್ ನೈಟ್ ವರೆಗೂ ಮ್ಯಾಚ್ ಸ್ಕ್ರೀನಿಂಗ್ ಇರೋ ಕಾರಣ ನ್ಯಾಷನಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿತ್ತು. ಸೊ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ, ತಿನ್ನೋದು ಕುಡಿಯೋದೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಿ. ಏನು ವಾರದ 2ನೇ ಸೆಷನ್ನಲ್ಲಿ ಭಾರತದ ಷೇರುಪೇಟೆ ರೆಡ್ನಲ್ಲಿ ಕೊನೆಯಾಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 561 ಪಾಯಿಂಟ್ಸ್ ಅಥವಾ 0.72% ಡೌನ್ ಆಗಿ 77,054ಕ್ಕೆ ತಲುಪಿದೆ. ನಿಫ್ಟಿ 158 ಪಾಯಿಂಟ್ಸ್ ಅಥವಾ 0.66% ಇಳಿದು 24,052ಕ್ಕೆ ರೀಚ್ ಆಗಿದೆ. ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ 0.44% ಬಿದ್ದರೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1% ಬಿದ್ದಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಮಿಡಲ್ ಈಸ್ಟ್ ಸಂಘರ್ಷ. ಅಮೆರಿಕ ಮತ್ತು ಇರಾನ್ ದಾಳಿ ಪ್ರತಿದಾಳಿ. ಅತ್ತ ಹಾರ್ಮುಜ್ ಜಲಸಂಧಿಯಲ್ಲೂ ಇರಾನ್ ವ್ಯಾಪಾರಕ್ಕೆ ಅಮೆರಿಕ ಮತ್ತೆ ನೌಕಾ ದಿಗ್ಬಂಧನ ಹಾಕಿದೆ. ಇದರಿಂದ ಕ್ರೂಡ್ ಆಯಿಲ್ ಬೆಲೆ ಎರ್ರಬಿರಿ ಏರಿಕೆಯಾಗ್ತಿದೆ. ಈಗ ರೈಟ್ ನಾವು ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಸೀದಾ $87 ಪರ್ ಬ್ಯಾರಲ್ಗೆ ಶೂಟ್ ಅಪ್ ಆಗಿದೆ. ಇನ್ನು 2 ದಿನ ಹಿಂಗೆ ಅವರು ಫೈಟಿಂಗ್ ಮಾಡಿಕೊಂಡ್ರೆ ಮತ್ತೆ $100 ಕ್ರಾಸ್ ಆಗೋ ಎಲ್ಲ ಆತಂಕ ಇದೆ. ಇನ್ನೊಂದು ಕಡೆ ಜೂನಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ 4.38% ರೈಸ್ ಆಗಿತ್ತು. ಇದು RBI ಪ್ರಿಡಿಕ್ಟ್ ಮಾಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು. ಹೀಗಾಗಿ ಮಾರ್ಕೆಟ್ ಅದು ಕೂಡ ಸೇರ್ಕೊಂತು ರೆಡ್ ಸೆಂಟಿಮೆಂಟ್ಗೆ. ಇನ್ನು HCL ಟೆಕ್ನಾಲಜೀಸ್, ಶ್ರೀರಾಮ್ ಫಿನಾನ್ಸ್, HDFC ಲೈಫ್, ಟಾಟಾ ಮೋಟಾರ್ಸ್ ಮತ್ತು ಇಂಟರ್ಗ್ಲೋಬ್ ಏವಿಯೇಷನ್ ಅಂದರೆ ಇಂಡಿಗೋ ರೆಡ್ನಲ್ಲಿದ್ವು. ಭಾರತಿ ಏರ್ಟೆಲ್, ಅಪೋಲೋ ಹಾಸ್ಪಿಟಲ್, ಸನ್ ಫಾರ್ಮಾ, TCS ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರೇಟರೀಸ್ ಗ್ರೀನ್ನಲ್ಲಿದ್ವು. ಒಟ್ಟಾರೆ BSEನಲ್ಲಿ 1,501 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 2,737 ಸ್ಟಾಕ್ಸ್ ರೆಡ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 54 ಪೈಸೆ ಕುಸಿದು $96.22 ಆಗಿದೆ. ಇತ್ತ 2027ರ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಚೈನಾದಿಂದ ಭಾರತದ ಆಮದು 28% ಜಂಪ್ ಆಗಿದೆ. ಏಪ್ರಿಲ್ ಮತ್ತು ಜೂನ್ ನಡುವೆ ಭಾರತ $38.04 ಬಿಲಿಯನ್ ಮೌಲ್ಯದ ಸರಕುಗಳನ್ನು ಇಂಪೋರ್ಟ್ ಮಾಡಿಕೊಂಡಿದೆ. ಇನ್ನು ಕಳೆದ ವರ್ಷ ಕೂಡ ಇದೇ ಅವಧಿಯಲ್ಲಿ $29.73 ಬಿಲಿಯನ್ ಇಂಪೋರ್ಟ್ ಆಗಿತ್ತು. ಇನ್ನು ಚೀನಾಗೆ ನಮ್ಮ ರಫ್ತು ಕೂಡ 27.5% ಹೆಚ್ಚಾಗಿದೆ. ಈ ಏಪ್ರಿಲ್ ಟು ಜೂನ್ ಅವಧಿಯಲ್ಲಿ ನಾವು $5.6 ಬಿಲಿಯನ್ ರಫ್ತು ಮಾಡಿದ್ದೀವಿ. ಕಳೆದ ವರ್ಷ ಇದೇ ಅವಧಿಯಲ್ಲಿ $4.39 ಬಿಲಿಯನ್ ಮೌಲ್ಯದ ಸರಕನ್ನು ರಫ್ತು ಮಾಡಿದ್ವಿ. ಏನು SBI ಫಂಡ್ಸ್ ಮ್ಯಾನೇಜ್ಮೆಂಟ್ IPOಗೆ ಮೊದಲ ದಿನ ತಕ್ಕ ಮಟ್ಟಿಗೆ ರೆಸ್ಪಾನ್ಸ್ ಸಿಕ್ಕಿದೆ. ಸುಮಾರು 68% ಸಬ್ಸ್ಕ್ರೈಬ್ ಆಗಿದೆ. 12,45,63,536 ಶೇರ್ಸ್ ಆಫರ್ ಮಾಡಲಾಗಿದೆ. ಈ IPO ಮೂಲಕ 9,813 ಕೋಟಿ ರೂಪಾಯಿ ರೈಸ್ ಮಾಡುತ್ತೆ. ಇದು IPO ಜುಲೈ 16 ತನಕ ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇರುತ್ತೆ. ಪ್ರೈಸ್ ರೇಂಜ್ ಪ್ರತಿ ಶೇರಿಗೆ $545 $574 ಫಿಕ್ಸ್ ಮಾಡಲಾಗಿದೆ. ಸಂಪೂರ್ಣ ಆಫರ್ ಫಾರ್ ಸೇಲ್ IPO SBI, ಅಮುಂಡಿ ಇವರೆಲ್ಲ ಮಾಡ್ತಿದ್ದಾರೆ. ಏನು ಭಾರತ ಬಲವಂತದಿಂದ ಕಾರ್ಮಿಕರನ್ನು ಬಳಸಿಕೊಂಡು ತಯಾರಿಸಲಾದ ಸರಕುಗಳ ಆಮದಿನ ಮೇಲೆ ಬ್ಯಾನ್ ಹೇರಿದೆ. ಕೇಂದ್ರ ವ್ಯಾಪಾರ ಸಚಿವಾಲಯ ಈ ಅಧಿಸೂಚನೆ ಹೊರಡಿಸಿದೆ. ಇಂಟ್ರೆಸ್ಟಿಂಗ್ ಅಂದರೆ ಇತ್ತೀಚೆಗಷ್ಟೇ ಅಮೆರಿಕ ಒಂದು ಕ್ರಮಕ್ಕೆ ಮುಂದಾಗಿತ್ತು. ಬಲವಂತದಿಂದ ದುಡಿಸ್ಕೊಂಡು ತಯಾರಿಸಲಾದ ಸರಕುಗಳ ಆಮದು ಮಾಡಿಕೊಳ್ಳೋ ರಾಷ್ಟ್ರಗಳ ವಿರುದ್ಧ ತನಿಖೆ ಶುರು ಮಾಡಿತ್ತು. ಭಾರತ ಮಾಡುತ್ತೆ ಅಂತ ಅಮೆರಿಕ ಹೇಳಿರಲಿಲ್ಲ, ಆದರೆ ಭಾರತ ಅಂತಾರಾಷ್ಟ್ರಗಳಿಂದ ತರಿಸ್ಕೊಂಡು ಆಮೇಲೆ ನಮಗೆ ಮಾರುತ್ತೆ ಅಂತ ಹೇಳಿ ಅಮೆರಿಕ ಆರೋಪ ಮಾಡಿತ್ತು. 12.5% ಎಕ್ಸ್ಟ್ರಾ ಟ್ಯಾರಿಫ್ ಅಂತ ಕೂಗಾಡಿತ್ತು ಅಮೆರಿಕ. ಅದರ ಬೆನ್ನಲ್ಲೇ ಭಾರತ ಈಗ ಈ ಕ್ರಮ ತಗೊಂಡಿದೆ. ಹಾಗಿದ್ರೆ ಭಾರತ ಅಂಥದ್ದು ಯಾವ ರಾಷ್ಟ್ರ? ಅದು ಬಲವಂತದಲ್ಲಿ ದುಡಿಸ್ಬಿಟ್ಟು ಭಾರತಕ್ಕೆ ಮಾರ್ತಾ ಇದ್ದಾರೆ ರಾಷ್ಟ್ರ. ಅದ್ರ ಬಗ್ಗೆ ಇನ್ನಷ್ಟೇ ಡೀಟೇಲ್ಸ್ ಎಮರ್ಜ್ ಆಗಬೇಕು. ಬಟ್ ಭಾರತ ಸರ್ಕಾರ ಈ ಬ್ಯಾನ್ ಆದೇಶ ಹೊರಡಿಸಿದ್ದೀವಿ ಅಂತ ಹೇಳಿದೆ. ಪರ್ಟಿಕ್ಯುಲರ್ ಕಂಟ್ರೀಸ್ ಡೀಟೇಲ್ ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಇನ್ನು ಕೃಷಿ ವಿಚಾರದಲ್ಲಿ ಭಾರತ ಕಳೆನಾಶಕವಾಗಿರೋ ಪ್ಯಾರಾಕಟ್ಟನ್ನು ಬ್ಯಾನ್ ಮಾಡೋಕ್ಕೆ ಪ್ರಸ್ತಾಪಿಸಿದೆ. ದೇಶಾದ್ಯಂತ ಕೃಷಿಯಲ್ಲಿ ಬಳಸ್ತಾರೆ ಇದನ್ನು, ಆದರೆ ಮನುಷ್ಯರಿಗೆ ಅತ್ಯಂತ ವಿಷಕಾರಿ.
ಸ್ವಲ್ಪ ಜಾಸ್ತಿ ಆದರೂ ಕೂಡ ದೇಹಕ್ಕೆ ಹೋದರೆ ಲಂಗ್ಸ್, ಕಿಡ್ನಿ, ಲಿವರ್ಗೆಲ್ಲ ಡ್ಯಾಮೇಜ್ ಆಗುತ್ತೆ. ಕೆಲವೊಮ್ಮೆ ಸಾವು ಕೂಡ ಆಗ್ಬೋದು. 70ಕ್ಕೂ ಅಧಿಕ ರಾಷ್ಟ್ರಗಳು ಆಲ್ರೆಡಿ ಬ್ಯಾನ್ ಮಾಡಿದ್ದಾರೆ. ಹೀಗಾಗಿ ಭಾರತದಲ್ಲೂ ಬ್ಯಾನ್ ಮಾಡೋಕ್ಕೆ ಕೃಷಿ ಇಲಾಖೆ ಕರಡು ಅಧಿಸೂಚನೆ ಡ್ರಾಫ್ಟ್ ಪೇಪರ್ಸನ್ನು ರೆಡಿ ಮಾಡಿದೆ ಆಲ್ರೆಡಿ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 306 ರೂಪಾಯಿ ಕಮ್ಮಿಯಾಗಿ 1,41,882 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 280 ರೂಪಾಯಿ ಕಮ್ಮಿಯಾಗಿ 1,29,964 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,253 ರೂಪಾಯಿ ಕಮ್ಮಿಯಾಗಿ 2,19,975 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗೋದನ್ನು ಕನ್ಸಿಡರ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ನೀವು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಒಂದ್ಸಲ ಸ್ಕ್ರೋಲ್ ಮಾಡಿ ನೋಡ್ಬೋದು. ಆಲ್ರೆಡಿ ನಾವು ಮಾಡಿರೋ ಮೆಂಬರ್ ಓನ್ಲಿ ವೀಡಿಯೋಸ್, ಅದರಲ್ಲಿ ನಿಮಗೆ ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ಆಮೇಲೆ ನೀವು ಜಾಯ್ನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.